ಏನೋ ಒಂದು ಮಿಸ್ಸಿಂಗ್ ಅಂತ ಕಾಣ್ತಾ ಇಲ್ವಾ? ಈ ಒಂದು ಗಾಡಿಯಲ್ಲಿ ಏನೋ ಮಿಸ್ಸಿಂಗ್ ಇದೆ ಅಂತ. ಹೌದು, ನನ್ನ ಈ ಒಂದು ಕ್ಯಾರಿಯರ್ ಏನುಂಟು, ಸೊ ಇಲ್ಲಿ ಕಾಣ್ತಾ ಇದೆ ಅಲ್ಲ, ಈ ಒಂದು ಕ್ಯಾರಿಯರ್ ಇಲ್ಲಿ ಕೂರಿಸುವಂಥದ್ದು ಇದು ಕಟ್ಟಾಗಿ ಹೋಗಿದೆ ಅಷ್ಟೇ. 4 ಪಾರ್ಟ್ ಮಾತ್ರ ಇದರಲ್ಲಿ ಹಳೇದಿರುವಂತಹದ್ದು. ಫ್ರಂಟ್ ಇರುವಂತಹ ಈ ಒಂದು ಮೀಟರ್ ಕನ್ಸೋಲು, ಟ್ಯಾಂಕ್, 4 ಅದು. ಆದರೆ ಮತ್ತೆ ಎಲ್ಲವೂ ಚೇಂಜ್ ಆಗಿದೆ ಇದರಲ್ಲಿ. ಆ್ಯಂಡ್ ಆಗಲಿಲ್ಲ ಅಂತ ಹೇಳಿದರೆ ಹೊಸತೆ ತಗೊಳ್ಬೇಕಾಗ್ತದೆ. ಅದು ಕೂಡ ಟೌನ್ ಬಂತು, ಬಟ್ ಈಗ ಅಲ್ಲಿ ಇದ್ದಾರಾ ಅಲ್ವಾ ಅಂತ ಗೊತ್ತಿಲ್ಲ, ಹೋಗಿ ನೋಡಬೇಕಷ್ಟೇ. ಅಂದ್ರೆ ಒಂದು ಕರ್ಬನಶೀಲ ದಾದ ಗೊತ್ತಿದ್ದು, ಬಟ್ ದುಂಬು ಸರ್ತಿ ಗಟ್ಟಿಗುಳ್ಳುದು ಬೇತೆ ಗಾಡಿದ. ಸೊ ಗಾಯ್ಸ್, ನೋಡ್ತಾ ಇರ್ಬೋದು ತುಂಬ ಗಟ್ಟಿಯಾಗಿ ಇದನ್ನು ವೆಲ್ಡ್ ಮಾಡಿ ಕೊಟ್ಟಿದ್ದಾರೆ. ಕರೆಂಟ್ ಇಲ್ಲ ಅಂತ ಹೇಳಿದರೂ ಕೂಡ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆ ಒಂದು ಕೆಲಸ ಮಾಡಿಕೊಟ್ಟಿದ್ದಾರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಸ್ಟ್ರೀಟ್ ಪೈಲಟ್. ನಾನು ನಿಮ್ಮ ಬ್ಲೇಸ್ ಮಾತಾಡ್ತಾ ಇದ್ದಾನೆ. ಏನೋ ಒಂದು ಮಿಸ್ಸಿಂಗ್ ಅಂತ ಕಾಣ್ತಾ ಇಲ್ವಾ? ಈ ಒಂದು ಗಾಡಿಯಲ್ಲಿ ಏನೋ ಮಿಸ್ಸಿಂಗ್ ಇದೆ ಅಂತ. ಹೌದು, ಹಿಂದೆಯಿಂದ ನೋಡಿದರೆ ಗೊತ್ತಾಗ್ಬೋದು ನಿಮಗೆ, ಕ್ಯಾರಿಯರ್ ಮಿಸ್ಸಿಂಗ್ ಆಗಿದೆ ಈ ಒಂದು ಗಾಡಿಯಲ್ಲಿ. ನಿಮಗೆ ವಿಡಿಯೋದ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು ಏನು ವಿಷಯ ಆಗಿದೆ ಅಂತ ಹೇಳಿ. ಹೌದು, ನನ್ನ ಈ ಒಂದು ಕ್ಯಾರಿಯರ್ ಏನುಂಟು, ಸೊ ಇಲ್ಲಿ ಕಾಣ್ತಾ ಇದೆ ಅಲ್ಲ, ಈ ಒಂದು ಕ್ಯಾರಿಯರ್ ಇಲ್ಲಿ ಕೂರಿಸುವಂಥದ್ದು ಇದು ಕಟ್ಟಾಗಿ ಹೋಗಿದೆ. ಇದರಲ್ಲಿ ಅವಶ್ಯಕತೆಗಿಂತ ಹೆಚ್ಚು ಲೋಡ್ ಇಟ್ಟ ಕಾರಣ ಅಂತ ಅಂದ್ಕೊಳ್ತೇನೆ. ಮೊದಲೇ ಸ್ವಲ್ಪ ಕ್ರ್ಯಾಕ್ ಆಗಿತ್ತು, ಬಟ್ ಲೋಡ್ ಜಾಸ್ತಿ ಆದ ಕಾರಣ ಅದು ಕಟ್ಟಾಯಿತು. ಹೌದು, ಆ ಒಂದು ರೀಸನಿಂದ ಹಿಂದೆಯಿಂದ ತುಂಬ ಬೋರ್ ಅಂತ ಕಾಣಿಸ್ತಾ ಇದೆ. ಸೊ ಇದನ್ನೀಗ ವೆಲ್ಡಿಂಗ್ ಮಾಡಿಸಬೇಕು. ಮೊದಲ ಸಲ ವೆಲ್ಡಿಂಗ್ ಮಾಡಿದ್ದಾರೆ, ಬಟ್ ಈ ಸಲ ವೆಲ್ಡ್ ಮಾಡ್ತಾರಾ ಇಲ್ವೋ ಅಂತ ಗೊತ್ತಿಲ್ಲ. ಅದಾಗಲಿಲ್ಲ ಅಂತ ಹೇಳಿದರೆ ಗ್ಯಾಸ್ ವೆಲ್ಡ್ ಮಾಡಿಸ್ಬೇಕಷ್ಟೇ. ನಾರ್ಮಲ್ ವೆಲ್ಡಲ್ಲೇ ಆಗುತ್ತೆ, ಬಟ್ ಇವತ್ತೇನು ಮಾಡ್ತಾರಂತ ಗೊತ್ತಿಲ್ಲ. ನೋಡೋಣ ಹೋಗಿ. ತುಂಬ ಖರ್ಚಾಯಿತು ಈ ಗಾಡಿಗೆ. ಎಲ್ಲ ಪಾರ್ಟ್, ಇದರಲ್ಲಿ ಇದ್ದಂತಹ ಎಲ್ಲ ಪಾರ್ಟ್ ಏನುಂಟು ಎಲ್ಲವೂ ಚೇಂಜ್ ಆಗ್ತಾ ಬಂತು. ಮೇ ಬಿ ಈ ಒಂದು ಮೀಟರ್ ಕನ್ಸೋಲ್ ಆಗಿರ್ಬೋದು. ಆ್ಯಂಡ್ ಟ್ಯಾಂಕ್ ಒಂದು ಹಳೇದೆ, ಅದಕ್ಕೆ ಪೇಂಟಿಂಗ್ ಮಾಡಿರುವಂಥದ್ದು ಒಳ್ಳೇದಿದ್ದ ಕಾರಣ. ಬಟ್ ಅದು ಕೂಡ ವರ್ಸ್ಟ್ ಕಂಡೀಷನಲ್ಲಿತ್ತು, ಅದನ್ನು ಫುಲ್ ರೀಸ್ಟೋರ್ ಮಾಡಿ ಅದಕ್ಕೆ ಪೇಂಟಿಂಗ್ ಮಾಡಿರುವಂತಹದ್ದು. ಅದಾದಮೇಲೆ ನೆಕ್ಸ್ಟ್ ಬಂದರೆ ಇಂಜಿನ್ ಮತ್ತು ಚೇಸ್. ಇಂಜಿನ್ ಒಂದು ಹಳೇದೆ, ಅದಕ್ಕೆ ಪೇಂಟಿಂಗ್ ಮಾಡಿರುವಂಥ. ಚೇಸ್ ಮತ್ತು ಅದು ಕೂಡ ಹಳೇದೆ, ಅದಕ್ಕೆ ಪೇಂಟಿಂಗ್ ಮಾಡಿರುವಂಥದ್ದು. ಸೊ ಈ ಒಂದು 3-4 ಪಾರ್ಟ್ ಬಿಟ್ಟರೆ ಈ ಒಂದು ಗಾಡಿಯಲ್ಲಿ ಯಾವುದೂ ಇಲ್ವಾ ಅಂತ, ಯಾವುದು ಇಲ್ಲವೇ ಇಲ್ಲ ಅಷ್ಟೇ. 4 ಪಾರ್ಟ್ ಮಾತ್ರ ಇದರಲ್ಲಿ ಹಳೇದಿರುವಂತಹದ್ದು. ಫ್ರಂಟ್ ಇರುವಂತಹ ಈ ಒಂದು ಮೀಟರ್ ಕನ್ಸೋಲು, ಟ್ಯಾಂಕ್, 4 ಅದು. ಆದರೆ ಮತ್ತೆ ಎಲ್ಲವೂ ಚೇಂಜ್ ಆಗಿದೆ ಇದರಲ್ಲಿ. ಕ್ಯಾರಿಯರ್ ಏನುಂಟು ಅದೊಂದು ಕ್ಲಿಯರ್ ಇತ್ತು, ಅದು ಕೂಡ ಕಟ್ಟಾಯಿತು. ಈಗ ಅದನ್ನೀಗ ಕ್ಲಿಯರ್ ಮಾಡಬೇಕಷ್ಟೇ. ಆಗಲಿಲ್ಲ ಅಂತ ಹೇಳಿದರೆ ವೆಲ್ಡಿಂಗ್ ಆಗಲಿಲ್ಲ ಅಂತ ಮಾಡ್ತಾರೆ, ಬಟ್ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲಲ್ಲ. ಒಂದು 2-3 ಕಡೆಯಲ್ಲಿ ಕೇಳಿದರೆ ಗೊತ್ತಾಗ್ಬೋದು ಮಾಡ್ತಾರೆ ಇಲ್ವ ಅಂತೇಳಿ. ಒಂದಲ್ಲ ಒಂದು ಕಡೆ ಮಾಡ್ತಾರೆ. ಆ್ಯಂಡ್ ಆಗಲಿಲ್ಲ ಅಂತ ಹೇಳಿದರೆ ಹೊಸತೆ ತಗೊಳ್ಬೇಕಾಗ್ತದೆ. ಅದು ಕೂಡ ಕ್ಯಾರಿಯರ್ ಹೊಸತು ತಗೊಂಡ್ರೂ ಕೂಡ ಅದರಲ್ಲಿ ಲೋಡ್ ಇಟ್ಟರೆ ಕಟ್ಟಾಗ್ಬೋದು ಅಂತ ಅಂದ್ಕೊಳ್ತೇನೆ. ಎಷ್ಟಾದರೂ ಕೂಡ ಈಗಿನ ಕ್ವಾಲಿಟಿ ಅಷ್ಟೊಂದು ಒಳ್ಳೇದಿರೋದಿಲ್ಲ. ಸೊ ಇದೇ ವೆಲ್ಡಿಂಗ್ ಮಾಡಿಕೊಟ್ರೆ ಮಾತ್ರ ಸ್ವಲ್ಪ ಗಟ್ಟಿಯಾಗಿ ಉಳಿಬೋದು ಅಂತ ಅಂದ್ಕೊಳ್ತೇನೆ. ಯಾಕಂತ ಹೇಳಿದರೆ ಇದರಲ್ಲಿ ಹೆವಿ ಕೆಲಸ ಆಗ್ತದೆ ಈ ಒಂದು ಗಾಡಿಯಲ್ಲಿ. ಅಂದರೆ ಕೆಲಸಕ್ಕೆಲ್ಲ ತಗೊಂಡು ಹೋಗ್ತಾನೆ, ಎಲ್ಲ ಏನೇ ಒಂದು ಲೋಡ್ ಇದ್ದರೂ ಕೂಡ ಇಂದ ಇಟ್ಕೊಂಡು ಹೋಗುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾನೆ. ಸೊ ಆ ಒಂದು ರೀಸನಿಂದ ಕ್ಯಾರಿಯರ್ ತುಂಬ ನನಗೆ ಅಗತ್ಯ ಇರ್ತದೆ. ಡೈಲಿ ನನಗೆ ಕ್ಯಾರಿಯರ್ನ ಅಗತ್ಯ ಇದ್ದೇ ಇರುತ್ತೆ. ಇದು ಏನುಂಟು ಖಾಲಿ ಒಂದು ಶೋಗೋಸ್ಕರ ಮಾತ್ರ ಮಾಡಿರುವಂಥದ್ದಲ್ಲ ಈ ಒಂದು ಗಾಡಿ. ಏನುಂಟು ರೀಲ್ಸ್ ಮಾಡೋದಕ್ಕೆ ಈ ರೀತಿ ಮಾತ್ರ ಮಾಡಿಕೊಳ್ಳಲಿಕ್ಕೆ ಅಂತ ಮಾಡಿರುವಂತಹ ಗಾಡಿ ಅಲ್ವೇ ಅಲ್ಲ ಇದು. ನನ್ನ ದಿನನಿತ್ಯದ ಕೆಲಸಕ್ಕೆ, ಅಂದರೆ ಮನೆಯಲ್ಲಿ ಕೆಲವೊಂದು ಕೆಲಸ ಇರ್ತದೆ, ಅದನ್ನೆಲ್ಲ ಮಾಡಬೇಕಂತ ಹೇಳಿ ಏನುಂಟು ಈ ಒಂದು ಗಾಡಿಯನ್ನು ಫುಲ್ ರಿಸ್ಟೋರ್ ಮಾಡಿರುವಂತಹದ್ದು. ಆ್ಯಂಡ್ ನನ್ನ ಒಂದು ಖುಷಿಗೋಸ್ಕರ, ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಈ ಒಂದು ಏನುಂಟು ಇದನ್ನು ಗಾಡಿಯನ್ನು ರಿಸ್ಟೋರ್ ಮಾಡಿರುವಂತಹದ್ದು. ಟೌನ್ ಬಂತು, ಬಟ್ ಈಗ ಅಲ್ಲಿ ಇದ್ದಾರಾ ಅಲ್ವಾ ಅಂತ ಗೊತ್ತಿಲ್ಲ, ಹೋಗಿ ನೋಡಬೇಕಷ್ಟೇ. ಇಲ್ಲೊಂದು ಒಬ್ಬರು ಹೇಳಿದರು ಇವತ್ತು ಅವ್ರು ಇಲ್ಲ ಅಲ್ಲಿ ಅಂತ ಹೇಳಿ. ಇಲ್ಲ ಅಂತ ಹೇಳಿದರೆ ಗ್ಯಾಸ್ ವೆಲ್ಡೇ ಆಗಬೇಕಷ್ಟೇ. ಒಮ್ಮೆ ಹೋಗಿ ಚೆಕ್ ಮಾಡ್ಕೊಂಡು ಬರೋಣ.
ಇದ್ದರೆ ತುಂಬ ಒಂದು ಯೂಸ್ ಆಗುತ್ತೆ ಇವತ್ತು. ಮೊದಲ ಸಲ ಒಂದು ಕ್ಯಾರಿಯರ್ ಏನುಂಟು ನಾರ್ಮಲ್ ವೆಲ್ಡಲ್ಲೇ ಫಿಟ್ ಆಗಿತ್ತು, ಅಂದರೆ ವೆಲ್ಡ್ ಆಗಿತ್ತು. ಮೇ ಬಿ ಇದು ಅಂದರೆ ಆ ಒಂದು ಇದಾದ ಕಾರಣ ಇದು ಕೂಡ ಆಗ್ಬೋದು ಅಂತ ಅಂದ್ಕೊಳ್ತೇನೆ, ಕ್ಯಾರಿಯರ್ ಆದ ಕಾರಣ ವೆಲ್ಡಿಂಗ್ ಮಾಡಿ ಕೊಡ್ಬೋದು ಅಂತ ಹೇಳಿ. ಬಟ್ ಇಲ್ಲ ಅಂತ ಹೇಳಿದರೆ ನನಗೆ ನೆಕ್ಸ್ಟ್ ಆಪ್ಷನ್ ಇರುವಂಥದ್ದೇ ಗ್ಯಾಸ್ ವೆಲ್ಡೇ ಮಾಡಬೇಕಷ್ಟೇ. ಇದ್ರೆ ನನ್ನ ಲಕ್. ಇಲ್ಲಿ ಅವರ ತಂದೆ ಮತ್ತೊಬ್ಬರು ಕೆಲಸದವರು ಎಲ್ಲ ಇರ್ತಾರೆ ಇಲ್ಲಿ. ಒಮ್ಮೆ ಚೆಕ್ ಮಾಡ್ಕೊಂಡು ಬರೋಣ. ಅಣ್ಣ ಹಾಂ ಒಂದು ವೆಲ್ಡ್ ಮನ್ಪರ ಇತ್ತಾನೆ ಮನ್ಪಲ್ಯ ಜಸ್ಟ್ ಅದು ಕ್ಯಾರಿಯರ್ ಮಾತ್ರ ತಾನೆ. ಅಂದೆ ಮುಲ್ಪ ಲಾಕ್ ದೆಟ್ಟೆ ಉಂಟು ತಿಕ್ಕದೆ ಒಂದು ಅಂದ್ ಸೀಟ್ ದೆತ್ತದು ಇದು ಗ್ಯಾಸ್ ವೆಲ್ಡ್ ಅತ್ತೆ ದುಂಬು ಸರ್ತಿ ಮುಲ್ ತಿಕ್ಕದೇರು ಇದು ಸೀಟ್ ದೆತ್ತದ ಉಂಡು ಅಲ್ಲ ನನ್ನ ಸೈಡ್ ಉಂಡು ಆರು ದುಂಬು ಸರ್ತಿ ಒಂದು ಬೈಕದ ಕುಲ್ಲ ಅನ್ ಮೂಲ ಅಕ್ಕಿ ಅನ್ ಮೀಡಿಯಾಗೆ ಬತ್ತಾತನ ಅಂದ್ರೆ ಒಂದು ಕರ್ಬನ ಶೀಲ ದಾದ ಗೊತ್ತಜ್ಜಿ ಬಟ್ ದುಂಬು ಸರ್ತಿ ಗಟ್ಟಿ ಕುಳ್ಳುದನು ಬೇತೆ ಗಾಡಿದ ಇದು ಗಟ್ಟಿ ಕುಳ್ಳು ಶೀಲ ಕರ್ಬನ ಗೊತ್ತಿದೆ ದುಂಬು ಸರ್ತಿ ಮೆಲ್ಟ್ ಆದೇಜಿ ಸ್ಪ್ಯಾನರ್ ಉಂಡಾ ಸ್ಪ್ಯಾನರ್ ಒಂದು ಸೈಡ್ ಮಾತ್ರ ಮೂಲು ನೀತ್ಕಂಡ ಎಲ್ಲೇ ಪೂಜೆ ಉಲ ಗುಂಚದ ಉಲ್ಟ ಹಾಂ ಗಾಯ್ಸ್ ಫೈನಲಿ ಕೆಲಸ ಏನುಂಟು, ನನ್ನ ಒಂದು ಕ್ಯಾರಿಯರ್ ಕೂರಿಸುವಂಥ ಕೆಲಸ ಏನುಂಟು ಅದು ಫಿನಿಶ್ ಆಗಿದೆ. ತುಂಬ ಖುಷಿ ಆಗ್ತಾ ಉಂಟು. ಪರ್ಫೆಕ್ಟಾಗಿ ಏನು ಅದನ್ನು ಬೆಲ್ಟ್ ಮಾಡಿ ಕೊಟ್ಟಿದ್ದಾರೆ. ಆ್ಯಂಡ್ ಫುಟೇಜ್ ಕಾಣ್ತಾ ಇದೆಯಲ್ವ ಅಂತ ಗೊತ್ತಿಲ್ಲ, ನೈಟ್ ಆಗಿದೆ ಅಲ್ಲ, ಸೊ ತುಂಬ ಲೇಟ್ ಆಯಿತು ಕೆಲಸ ಎಲ್ಲ ಆಗುವಾಗ. ಸೊ ಗಾಯ್ಸ್ ನೋಡ್ತಾ ಇರ್ಬೋದು ತುಂಬ ಗಟ್ಟಿಯಾಗಿ ಏನುಂಟು ಇದನ್ನು ವೆಲ್ಡ್ ಮಾಡಿ ಕೊಟ್ಟಿದ್ದಾರೆ. ಕರೆಂಟ್ ಇಲ್ಲ ಅಂತ ಹೇಳಿದರೂ ಕೂಡ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆ ಒಂದು ಕೆಲಸ ಮಾಡಿಕೊಟ್ಟಿದ್ದಾರೆ. ನಮ್ಮ ಊರಲ್ಲಿರುವಂತಹ ಒಬ್ಬ ಒಳ್ಳೆಯ ವೆಲ್ಡಿಂಗ್ ಶಾಪ್ನ ಓನರ್ ಅಂತ ಹೇಳ್ಬೋದು. ಯಾವುದೇ ಕೆಲಸ ಎಷ್ಟೇ ಒಂದು ಲೇಟಾಗಿ ಬಂದರೂ ಕೂಡ ತನ್ನ ಬಗ್ಗೆ ನಾನು ಚಿಂತೆ ಮಾಡಿಕೊಳ್ಳದೆ ಬಂದ ಒಂದು ಕಸ್ಟಮರನ್ನು ಹಾಗೆ ಕಳಿಸುವುದಿಲ್ಲ. ಸೊ ಇವತ್ತು ಬೇರೆ ಯಾರೇ ಆದರೂ ಕೂಡ ಅಲ್ಲಿ ಕಳಿಸ್ತಾ ಇದ್ದರು, ಅಂದರೆ ನನಗೆ ಆಗೋದಿಲ್ಲ ಇವತ್ತು, ಆಲ್ರೆಡಿ ಸಂಜೆ ಆಗಿದೆ, ನಾಳೆ ಬನ್ನಿ ಅಂತ ಹೇಳ್ತಾಯಿದ್ರು. ಇವರು ಏನಂತ ಹೇಳಿದ್ರೆ ಎಲ್ಲ ಹೇಳಿದರು, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಕೂಡ ಹೇಳಿದರು ಮಾತು, ನಿಲ್ಲಿ ಮಾಡಿ ಕೊಡ್ತೇನೆ ಅಂತ ಹೇಳಿ. ಒಂಥರ ಫ್ರೆಂಡ್ಲಿಯಾಗಿ ತುಂಬ ಟ್ರೀಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಹೊತ್ತು ಪರದಾಡಿದ್ದಾರೆ ಅದನ್ನು ವೆಲ್ಡ್ ಮಾಡಬೇಕಂತ ಹೇಳಿದರೆ. ಯಾಕಂತ ಹೇಳಿದರೆ ಅದು ಮೇ ಬಿ ಸ್ಟೀಲ್ ಅಂತ ಅಂದ್ಕೊಳ್ತಾನೆ. ಆ್ಯಂಡ್ ಅದು ಏನುಂಟು ನಾರ್ಮಲ್ ವೆಲ್ಡಲ್ಲಿ ವೆಲ್ಡ್ ಆಗೋದಿಲ್ಲ. ಮೊದಲ ಸಲ ಒಂದು ವೆಲ್ಡ್ ಮಾಡಿಕೊಟ್ಟಿದ್ರು, ಆ ಒಂದು ರೀಸನಿಂದ ಇವತ್ತು ಅಲ್ಲಿಗೆ ತಗೊಂಡು ಹೋದೆ. ನಾನು ಯಾವುದೇ ಒಂದು ವೆಲ್ಡಿಂಗ್ ಇದ್ದರೂ ಕೂಡ ಅದೇ ಒಂದು ಶಾಪ್ಗೆ ತಗೊಂಡು ಹೋಗುವಂಥದ್ದು. ಸೊ ಇವತ್ತು ಕೂಡ ಅಷ್ಟೇ ವೆಲ್ಡಿಂಗ್ ಆಗಲಿಲ್ಲ, ತುಂಬ ಅದು ಮೆಲ್ಟೆಲ್ಲ ಆಗ್ತಾ ಬಂತು. ಬಟ್ ತುಂಬ ಒಂದು ಸೂಕ್ಷ್ಮವಾಗಿ ಅದನ್ನು ವೆಲ್ಡಿಂಗ್ ಮಾಡಿ ಚೆಂದ ಮಾಡಿಕೊಟ್ಟಿದ್ದಾರೆ. ತುಂಬ ಗಟ್ಟಿಯಾಗಿ ಕೂರಿಸಿಕೊಟ್ಟಿದ್ದಾರೆ. ಅಕಸ್ಮಾತ್ ಇನ್ನೂ ಕೂಡ ಕಟ್ಟಾದರೆ ಇನ್ನು ಬೇರೆ ಯಾವುದಾದ್ರೂ ಹೊಸ ಒಂದು ಕ್ಯಾರಿಯರೇ ನೋಡಬೇಕಷ್ಟೇ. ಕಟ್ಟಾಗಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿ ಒಂದು ಸಣ್ಣ ಹೋಲ್ ಕೂಡ ಇಲ್ಲದ ಹಾಗೆ ಅದನ್ನು ವೆಲ್ಡ್ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ, ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅವರದ್ದೊಂದು ಕೆಲಸ. ವಿಡಿಯೋ ಮಾಡದೇ ಇರಲಿಕ್ಕೆ ಕಾರಣ ಏನಂತ ಹೇಳಿದರೆ ಗೊತ್ತಿರ್ಬೋದು, ವೆಲ್ಡಿಂಗ್ ಮಾಡುವಾಗ ಅದರಲ್ಲಿ ಬರುವಂತಹ ಒಂದು ಕಿರಣ ಇರ್ಬೋದು ಅಥವಾ ಒಂದು ಬೆಳಕಾಗಿರ್ಬೋದು, ಎಷ್ಟು ಒಂದು ಪವರ್ ಇರ್ತದೆ ಅಂತ ಹೇಳಿ. ಅದನ್ನು ವೆಲ್ಡಿಂಗ್ ಮಾಡುವಂತಹದ್ದನ್ನು
ನಾನು ವೀಡಿಯೋ ಮಾಡಿದರೆ ಕ್ಯಾಮರಕ್ಕೆ ತುಂಬ ಎಫೆಕ್ಟ್ ಇದೆ. ನಾನು ಮೊದಲ ಸಲ ಕೆಲವೊಂದು ವೀಡಿಯೋ ಮಾಡಿದರೆ ಬಟ್ ನನಗೆ ಗೊತ್ತಿರಲಿಲ್ಲ, ಆಗ ಅಷ್ಟೊಂದು ಗೊತ್ತಿರಲಿಲ್ಲ ವೆಲ್ಡಿಂಗ್ ಮಾಡಿದರೆ ಕ್ಯಾಮರಕ್ಕೆಲ್ಲ ತುಂಬ ಏನುಂಟು ಪೆಟ್ಟಾಗ್ತದೆ ಅಂತ ಹೇಳಿ. ಆ್ಯಂಡ್ ಗೊತ್ತಾದ ಮೇಲೆ ಕೂಡ ಅದನ್ನು ಮಾಡಬಾರ್ದಲ್ಲ, ಸೊ ನಾನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಅದು ಅದರ ಕಿರಣ ಅಷ್ಟೊಂದು ಇದಿರ್ತದೆ, ಪವರ್ ಇರ್ತದೆ. ಸೊ ಆ ಒಂದು ರೀಸನಿಂದ ನಾನು ಮಾಡದಿರೋಕ್ಕೆ ಕಾರಣ ಅಲ್ಲಿ ವೀಡಿಯೋ ಮಾಡಲಿಲ್ಲ. ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅದೆಲ್ಲ ಆದಮೇಲೆ ಈಗ ತಗೊಂಡು ಬಂದೆ, ತುಂಬ ಹೊತ್ತಾಯಿತು, ಸಾಧಾರಣ 1 ಗಂಟೆ ಅಲ್ಲಿಯೇ ಇದ್ದೆ. ಅದೆಲ್ಲ ಆದಮೇಲೆ ಈಗ ಮತ್ತೊಮ್ಮೆ ಇನ್ನೂ ಮನೆಗೆ ಹೊರಟು ಅಲ್ಲಿಂದ ಮತ್ತೊಮ್ಮೆ ಮನೆಗೆ ಹೋಗಬೇಕು. ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಗಾಯ್ಸ್. ಬಾಯ್.